ತೀವ್ರ ಕುತೂಹಲ ಕೆರಳಿಸಿರುವ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಪೂರ್ಣಗೊಂಡಿದೆ. ಇವತ್ತಿಗೆ ಮತದಾನ ಅಂತ್ಯವಾಗಿದ್ದು ಜನ ಬರೆದಿರುವಂತಹ ತೀರ್ಪು ಮತಪೆಟ್ಟಿಗೆಗಳಲ್ಲಿ ಸುಭದ್ರವಾಗಿದೆ. ಇನ್ನೇನಿದ್ರೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರ ಅಷ್ಟೇ. ಇವತ್ತು ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳು ಭವಿಷ್ಯವನ್ನ ಹೇಳ್ತಾ ಇದ್ದಾವೆ. ಮಹಾರಾಷ್ಟ್ರದಲ್ಲಿ NDA ಮತ್ತೆ ಅಧಿಕಾರದ ಗದ್ದುಗೆಯನ್ನೇ ಇರುವ ಸಾಧ್ಯತೆಯನ್ನ ಹೆಚ್ಚಿನ ಸಮೀಕ್ಷೆಗಳು ಹೇಳ್ತಾ ಇದ್ದಾರೆ. ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಬರಬಹುದು JMM ಜೊತೆ ಸೇರಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಹೇಳ್ತಿದ್ರು ಕೂಡ ಹಾದಿ ಸ್ವಲ್ಪ ಕ್ಲಿಷ್ಟಕರವಾದಂತೆ ಕಾಣ್ತಾ ಇದೆ. ಇದರ ಮಧ್ಯೆ ರಾಜ್ಯದ 3 ಅಸೆಂಬ್ಲಿ ಕ್ಷೇತ್ರಗಳಿಗೆ ನಡೆದಿರುವಂತಹ ಉಪಚುನಾವಣೆಯಲ್ಲಿ ಯಾರು ಗೆದ್ದು ಬೀಗಬಹುದು ಅನ್ನೋದ್ರ ಬಗ್ಗೆ ಕೂಡ ಎಕ್ಸಿಟ್ ಪೋಲ್ನಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ ಹೊರಬಿದ್ದಿದೆ. ಅದನ್ನು ತೋರಿಸ್ತೀವಿ. ಮಹಾರಾಷ್ಟ್ರದಲ್ಲಿ ಎಲ್ಲ 288 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಇವತ್ತು ಮತದಾನ ನಡೆಯಿತು. ರಾಜಕೀಯ ಗಣ್ಯರು, ಸಿನಿಮಾ ನಟನಟಿಯರು ಹಾಗೂ ಸೆಲೆಬ್ರಿಟಿಗಳು ಮತದಾನ ಮಾಡಿದ್ರು. ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್, ನಟ ಅಕ್ಷಯ್ ಕುಮಾರ್, ಸುನಿಲ್ ಶೆಟ್ಟಿ, ಜಾನ್ ಅಬ್ರಹಾಂ, ಶಾರುಖ್ ಖಾನ್ ಸೇರಿ ಪ್ರಮುಖರು ಕುಟುಂಬ ಸಮೇತ ಬಂದು ಮತ ಹಾಕಿದ್ರು. ಮಧ್ಯಾಹ್ನ ಮುಂಬೈನಲ್ಲಿ ಮತಗಟ್ಟೆಗೆ ಆಗಮಿಸಿದ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಕುಟುಂಬಸ್ಥರು ಮತದಾನ ಮಾಡಿದ್ರು. 2019ರಲ್ಲಿ 61.4% ಮತದಾನವಾಗಿತ್ತು. ಮಹಾರಾಷ್ಟ್ರದಲ್ಲಿ ಇಲ್ಲಿವರೆಗೂ 60% ಮತದಾನ ಆಗಿರುವ ಲೆಕ್ಕ ಕೊಟ್ಟಿದೆ ಚುನಾವಣಾ ಆಯೋಗ. ಇನ್ನು ಜಾರ್ಖಂಡ್ನಲ್ಲೂ ಅದ್ಧೂರಿ ಮತದಾನ ಆಗಿದ್ದು ಹತ್ರತ್ರ 70% ವೋಟಿಂಗ್ ನಡೆದಿದ್ದು ನವೆಂಬರ್ 23ರ ಶನಿವಾರ ಮತ ಎಣಿಕೆ ನಡೆಯಲಿದ್ದು ಫಲಿತಾಂಶ ಹೊರಬೀಳಲಿದೆ. ಮತದಾನದ ಬಳಿಕ ಹೊರಬಿತ್ತು ಎಕ್ಸಿಟ್ ಪೋಲ್ ಲೆಕ್ಕ. ಮಹಾರಾಷ್ಟ್ರ, ಜಾರ್ಖಂಡ್ನಲ್ಲಿ ಯಾವ ಸರ್ಕಾರ ಪಕ್ಕ? ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭೆ ಚುನಾವಣೆ 2024ರ ಎಕ್ಸಿಟ್ ಪೋಲ್ ಫಲಿತಾಂಶ ಹೊರಬಿದ್ದಿವೆ. ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮತ್ತು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟಗಳ ನಡುವೆ ತೀವ್ರ ಪೈಪೋಟಿಯ ಚುನಾವಣೆಯಂತೂ ಆಗಿದೆ. ಆದರೆ ಬಿಜೆಪಿ ನೇತೃತ್ವದ ಮಹಾಯುತಿ ಒಕ್ಕೂಟದ ಕಡೆಯೇ ಜನರ ಒಲವು ಹೆಚ್ಚಾಗಿದೆ ಅಂತಿವೆ ಸಮೀಕ್ಷೆ ಲೆಕ್ಕ. ಹಾಗಿದ್ರೆ ಮೊದಲು ಮಹಾರಾಷ್ಟ್ರದ ಚುನಾವಣೋತ್ತರ ಸಮೀಕ್ಷೆಗಳು ಕೊಟ್ಟ ಅಂಕಿಅಂಶಗಳೇನು ಅಂತ ನೋಡೋಣ. ಪಿ-ಮಾರ್ಕ್ ಸಮೀಕ್ಷೆ ಪ್ರಕಾರ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಪಡೆಯಲಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ 137ರಿಂದ 157 ಸ್ಥಾನ ಪಡೆದರೆ ಕಾಂಗ್ರೆಸ್ 126ರಿಂದ 146 ಸೀಟು ಗೆಲ್ಲಬಹುದು. ಇತರ ಪಕ್ಷದವರು 2ರಿಂದ 8 ಸ್ಥಾನ ಗೆಲ್ಲಬಹುದು. ಮ್ಯಾಟ್ರಿಸ್ ಸಮೀಕ್ಷೆ ಕೂಡ ಬಿಜೆಪಿ ನೇತೃತ್ವದ ಮಹಾಯುತಿಗೆ ಗೆಲುವು ಎಂದು ಹೇಳಿದೆ. ಬಿಜೆಪಿ 150ರಿಂದ 170 ಸೀಟು ಗೆಲ್ಲುತ್ತೆ ಅಂತಿದ್ರೆ ಕಾಂಗ್ರೆಸ್ 110ರಿಂದ 130 ಸೀಟು ಗೆಲ್ಲುತ್ತೆ. ಇತರೆ ಪಕ್ಷದವರು 8ರಿಂದ 10 ಸ್ಥಾನ ಗೆಲ್ತಾರೆ ಅಂತಿದೆ ಮ್ಯಾಟ್ರಿಸ್. ಪೀಪಲ್ಸ್ ಪಲ್ಸ್ ಎಕ್ಸಿಟ್ ಪೋಲ್ ಪ್ರಕಾರ ಮಹಾರಾಷ್ಟ್ರದಲ್ಲಿ ಮಹಾಯುತಿ 182ರವರೆಗೆ, ಮಹಾವಿಕಾಸ್ ಅಘಾಡಿ 97 ಸೀಟುಗಳವರೆಗೂ ಗೆಲ್ಲಬಹುದು. ಇತರರು 1 ಸೀಟು ಗೆಲ್ತಾರೆ ಅಂತ ಹೇಳಿದೆ. ಚಾಣಕ್ಯ ಸ್ಟ್ರಾಟಜಿ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಮಹಾರಾಷ್ಟ್ರದಲ್ಲಿ ಬಿಜೆಪಿ 152ರಿಂದ 160 ಸೀಟು, ಕಾಂಗ್ರೆಸ್ ಎನ್ಸಿಪಿ ಶರದ್ ಬಣದ ಮಹಾವಿಕಾಸ್ ಅಘಾಡಿ 130ರಿಂದ 138 ಸೀಟು ಗೆಲ್ಲುತ್ತೆ ಅಂತ ಹೇಳ್ತಿದೆ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಮಹಾರಾಷ್ಟ್ರದಲ್ಲಿ ಬಿಜೆಪಿ 150 ಕ್ಷೇತ್ರಗಳವರೆಗೂ ಗೆಲ್ಲಬಹುದು. ಕಾಂಗ್ರೆಸ್ ಎನ್ಸಿಪಿ ಶರದ್ ಬಣದ ಮಹಾವಿಕಾಸ್ ಅಘಾಡಿ 130 ಸ್ಥಾನದವರೆಗೂ ಗೆಲ್ಲಬಹುದು. ಒಟ್ಟಾರೆಯಾಗಿ ಮಹಾರಾಷ್ಟ್ರದಲ್ಲಿ ಎಲ್ಲಾ ಸಮೀಕ್ಷೆಗಳು ಬಿಜೆಪಿ, ಎನ್ಸಿಪಿ, ಶಿವಸೇನೆ, ಶಿಂಧೆ ಬಣದ ಮೈತ್ರಿಕೂಟವೇ ಅಧಿಕಾರಕ್ಕೇರೋದು ಪಕ್ಕಾ ಅನ್ನೋ ಲೆಕ್ಕಾಚಾರವಿದೆ. ಇದಿಷ್ಟು ಮಹಾರಾಷ್ಟ್ರದ ಎಕ್ಸಿಟ್ ಪೋಲ್ಗಳಾದ್ರೆ ಜಾರ್ಖಂಡ್ನಲ್ಲೂ ಬಿಜೆಪಿ ಮೈತ್ರಿಕೂಟಕ್ಕೆ ಅಧಿಕಾರ ಬರುವ ಲೆಕ್ಕ ಕೊಟ್ಟಿದೆ ಎಕ್ಸಿಟ್ ಪೋಲ್ಗಳು. ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಜಾರ್ಖಂಡ್ನಲ್ಲಿ ಬಿಜೆಪಿ ಮೈತ್ರಿಕೂಟ 42ರಿಂದ 47 ಸೀಟು, ಕಾಂಗ್ರೆಸ್ ಮೈತ್ರಿಕೂಟಕ್ಕೆ 25ರಿಂದ 30 ಸೀಟು, ಇತರರು 4 ಸ್ಥಾನದವರೆಗೂ ಗೆಲ್ಲಬಹುದು. ಪೀಪಲ್ಸ್ ಪಲ್ಸ್ ಸಮೀಕ್ಷೆ ಪ್ರಕಾರ ಜಾರ್ಖಂಡ್ನಲ್ಲಿ ಬಿಜೆಪಿ ಮೈತ್ರಿಕೂಟ 44ರಿಂದ 53 ಸೀಟು, ಕಾಂಗ್ರೆಸ್ ಮೈತ್ರಿಕೂಟಕ್ಕೆ 25ರಿಂದ 37 ಸೀಟು, ಇತರರು 5ರಿಂದ 9 ಸ್ಥಾನದವರೆಗೂ ಗೆಲ್ಲಬಹುದು. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಜಾರ್ಖಂಡ್ನಲ್ಲಿ ಬಿಜೆಪಿ ಮೈತ್ರಿಕೂಟ 25 ಸೀಟು, ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತದಲ್ಲಿ 53 ಸೀಟು ಪಡೆಯುತ್ತೆ ಅನ್ನೋ ಲೆಕ್ಕಾಚಾರವಿದೆ. ಪಿ-ಮಾರ್ಕ್ ಸಮೀಕ್ಷೆ ಪ್ರಕಾರ ಜಾರ್ಖಂಡ್ನಲ್ಲಿ ಬಿಜೆಪಿ ಮೈತ್ರಿಕೂಟ 31ರಿಂದ 40 ಸೀಟು ಪಡೆದರೆ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ 37ರಿಂದ 47 ಸೀಟು, ಇತರರು 6 ಸ್ಥಾನದವರೆಗೂ ಗೆಲ್ಲಬಹುದು. ಚಾಣಕ್ಯ ಸ್ಟ್ರಾಟಜಿ ಪ್ರಕಾರ ಜಾರ್ಖಂಡ್ನಲ್ಲಿ ಬಿಜೆಪಿ ಮೈತ್ರಿಕೂಟ 45ರಿಂದ 50 ಸೀಟು, ಕಾಂಗ್ರೆಸ್ ಮೈತ್ರಿಕೂಟಕ್ಕೆ 35ರಿಂದ 38 ಸೀಟು, ಇತರರು 5 ಸ್ಥಾನದವರೆಗೂ ಗೆಲ್ಲಬಹುದು.
ಮಹಾರಾಷ್ಟ್ರದಲ್ಲಿ ಬಹುತೇಕ ಬಿಜೆಪಿ ಮೈತ್ರಿಕೂಟ ಗೆಲ್ಲೋ ಸಾಧ್ಯತೆ ಇದೆ. ಆದರೆ ಜಾರ್ಖಂಡ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ನೇರಾನೇರ ಫೈಟಿಂಗ್ ಇದೆ ಅಂತಿದೆ ಎಕ್ಸಿಟ್ ಪೋಲ್. ಇದೆಲ್ಲದರ ಮಧ್ಯೆ ಕರ್ನಾಟಕ ಉಪಚುನಾವಣೆ ಕ್ಷೇತ್ರಗಳ ಬಗ್ಗೆಯೂ ಎಕ್ಸಿಟ್ ಪೋಲ್ ವರದಿ ಬಹಿರಂಗವಾಗಿದೆ. ಕರ್ನಾಟಕ ಬೈ ಎಲೆಕ್ಷನ್ನಲ್ಲಿ ಕುತೂಹಲ ಕೆರಳಿಸಿದ್ದ ಕ್ಷೇತ್ರ ಚನ್ನಪಟ್ಟಣ. ಚನ್ನಪಟ್ಟಣದಲ್ಲಿ ಜೆಡಿಎಸ್ನಿಂದ ನಿಂತಿದ್ದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋ ಸಾಧ್ಯತೆ ಹೆಚ್ಚು ಅಂತಿದ್ರೆ, ಕಾಂಗ್ರೆಸ್ನ ಯೋಗೇಶ್ವರ್ ಸೋಲ್ತಾರೆ ಅನ್ನೋದು ಎಕ್ಸಿಟ್ ಪೋಲ್ ಲೆಕ್ಕಾಚಾರ. ಇನ್ನು ಶಿಗ್ಗಾವಿಯಲ್ಲೂ ಅಷ್ಟೇ ಬಿಜೆಪಿಯಿಂದ ನಿಂತಿದ್ದ ಭರತ್ ಬೊಮ್ಮಾಯಿ ಗೆಲ್ಲೋ ಸಾಧ್ಯತೆ ಇದೆ ಅಂತಿದ್ರೆ, ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ ಸೋಲುವ ಸಾಧ್ಯತೆ ಹೆಚ್ಚು ಅಂತಿದೆ ಎಕ್ಸಿಟ್ ಪೋಲ್. ಮೂರನೇ ಕ್ಷೇತ್ರ ಸಂಡೂರಲ್ಲಿ ಈ ಸಲಾನು ತುಕಾರಾಂ ಮೋಡಿ ಮಾಡ್ತಾರೆ, ಪತ್ನಿ ಅನ್ನಪೂರ್ಣರನ್ನ ಕಾಂಗ್ರೆಸ್ ಶಾಸಕಿಯನ್ನಾಗಿ ಮಾಡ್ತಾರೆ ಅನ್ನೋದು ಸಮೀಕ್ಷೆ ಲೆಕ್ಕವಿದ್ರು, ರಾಮುಲು ರೆಡ್ಡಿ ಬಲ ಸಿಗುತ್ತೆ ಅಂದ್ಕೊಂಡಿದ್ದ ಎನ್ಡಿಎ ಅಭ್ಯರ್ಥಿ ಬಂಗಾರಿ ಹನುಮಂತುಗೆ ಸೋಲಾಗಬಹುದು ಅನ್ನೋದು ಎಕ್ಸಿಟ್ ಪೋಲ್ ಲೆಕ್ಕ. ಕರ್ನಾಟಕದ 3 ಕ್ಷೇತ್ರಗಳಲ್ಲಿ 3 ಪಕ್ಷದ ಶಾಸಕರು ಅವರವರ ಕ್ಷೇತ್ರ ಉಳಿಸ್ಕೊಳ್ತಾರೆ ಅನ್ನೋ ಲೆಕ್ಕ ನಿಜವಾಗುತ್ತಾ? ಮಹಾರಾಷ್ಟ್ರದಲ್ಲಿ ಬಿಜೆಪಿ ಬಳಗ ಗೆದ್ದು ಬೀಗುತ್ತಾ? ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಕೂಟ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಬರಲ್ವಾ? ಇದೆಲ್ಲ ಅಧಿಕೃತವಾಗಬೇಕಂದ್ರೆ ಇನ್ನೆರಡು ದಿನ ಕಾಯಬೇಕು. ನವೆಂಬರ್ 23ಕ್ಕೆ ರಿಸಲ್ಟ್ ಬಂದ ಮೇಲೆ ಫಲಿತಾಂಶ ಅಧಿಕೃತವಾಗಿ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.